ಹಾಯ್, ಎಲ್ರಿಗೂ ನಮಸ್ಕಾರ. ಇದೇನು ಸಿಮೆಂಟ್ ರೋಡ್ ನೋಡ್ತೀವಿ ನೋಡಿ. ಇದು ಬಂದು ನಿಮಗೆ 33 ಅಡಿ ಗೌರ್ಮೆಂಟ್ ನಕಾಶೆ ರೋಡು. ಯಾವುದು ಇದು ಬಂದು 33 ಅಡಿ ಗೌರ್ಮೆಂಟ್ ನಕಾಶೆ ರೋಡು. ಇಲ್ಲಿಂದ ನೀವು ಹಿಂಗೆ ಬಂದರೆ ನಿಮಗೆ 40 ಅಡಿಗಿಂತ ಜಾಸ್ತಿ ದೊಡ್ಡ ರೋಡ್ ಇದು ನೋಡಿ. ಈಗ ಇಲ್ಲಿಂದ ಹಿಡಿದು ನಿಮಗೆ ಇಲ್ಲಿವರೆಗೂ ದೊಡ್ಡ ರೋಡ್ ಇದು. ಈ ರೋಡ್ ಹೊಂದಿರುವಂಥ ಜಾಗನೇ 10 ಗಂಟೆ. ಅದಕ್ಕಿಂತ ಮುಂಚೆ ನೋಡಿ ನಿಮಗೆ ಬೆಂಗಳೂರು ಮೈಸೂರು ರೋಡ್ಗೆ ಜಸ್ಟ್ ನಿಮ್ಗೆ ಅರ್ಧ ಕಿಲೋಮೀಟ್ರ್ ಆಗಲ್ಲ. ಚನ್ನಪಟ್ಟಣಕ್ಕೆ ಇಲ್ಲಿಂದ ಬರೀ 4 ಕಿಲೋಮೀಟ್ರು. ಕೆಂಗೇರಿಗಿಲ್ಲಿಂದ 50 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರು ಮೈಸೂರು ರೋಡ್ ಬರೀ ಅರ್ಧ ಕಿಲೋಮೀಟ್ರು ಇಲ್ಲ. ಇಲ್ಲಿಂದ ಒಂದು 350 ಅಡಿ ಇದೆ ಅಷ್ಟೇ ನೋಡಿ. 350 ಅಡಿಗೆ ಇರೋವಂಥ ಜಾಗನೇ ಈ 10 ಗಂಟೆ ಜಾಗ ನೋಡಿ. ನಿಮ್ಮ ಸಿಮೆಂಟ್ ರೋಡಿಂದ ಜಸ್ಟ್ ನೀವು ಒಂದು 150 ಅಡಿ ಹಿಂಗೆ ಬಂದರೆ ನೋಡಿ ಬೆಂಗಳೂರು ಮೈಸೂರು ರೋಡ್. ಇಲ್ಲಿಂದ ಅಲ್ಲಿ ಬಿಲ್ಡಿಂಗ್ ಕಾಣಿಸ್ತಿಲ್ಲ, ಅದೇ ಜಾಗ ಬರೀ 350 ಅಡಿ ಇದೆ. ಅಲ್ಲಿಂದ ನೀವು ಬಂದರೆ 350 ಅಡಿ ಈ ಜಾಗಕ್ಕೆ. ಇಲ್ಲಿಂದ ಬರೀ ಟಾರ್ ರೋಡಿಂದ 100 ಅಡಿ ಅಷ್ಟೇ ಇರೋದು ನೋಡಿ. ಈ ಜಾಗ ಬಂದು ನಿಮಗೆ ಈಸ್ಟ್ ಫೇಸಿಂಗು, ಅಕ್ಕಪಕ್ಕ ಎಲ್ಲ ಮನೆಗಳಿದೆ ನೋಡಿ. ಇಲ್ಲಿಂದ ಹಿಡಿದು ನಿಮಗೆ ಕರೆಕ್ಟಾಗಿ ಒಂದು 80ರಿಂದ 100 ಅಡಿ ರೋಡ್ ಬಿಟ್ಟು ಬರುತ್ತೆ. ಈ ಜಾಗ ಬಂದು ನಿಮಗೆ ಸ್ಕ್ವೇರ್ ಶೇಪಲ್ಲಿ ಬರುತ್ತೆ. 10 ಗಂಟೆ ಸಪ್ರೇಟ್ ಪಾಣಿ ಇದೆ. ಇದು ಪ್ಯೂರ್ ಕೆಂಪು ಭೂಮಿ. ಇದು ಬಂದು ಜನರಲ್ ಪ್ರಾಪರ್ಟಿ. ಈ 10 ಗುಂಟೆ ಬೆಲೆ ಬಂದು ಫರ್ ಗುಂಟೆ 5 ಲಕ್ಷ ಅಂತ ಹೇಳ್ತಾರೆ. ಕುತ್ಕೊಂಡು ಮಾತಾಡಿದ್ರೆ ಹೆಚ್ಚು ಕಮ್ಮಿ ಆಗುತ್ತೆ. ತುಂಬಾ ಚೆನ್ನಾಗಿದೆ ಜಾಗ, ಫ್ಲಾಟ್ ಆಗಿದೆ. ಮತ್ತು ನಿಮಗೆ ಅಕ್ಕಪಕ್ಕ ಎಲ್ಲ ಮನೆಗಳೆಲ್ಲ ಇದೆ ನೋಡಿ. ಅಲ್ಲೆಲ್ಲ ಮನೆಗಳಿದೆ, ಮತ್ತು ಇಲ್ಲೂ ಕೂಡ ಮನೆಗಳಿದೆ. ನೀವು ಇಲ್ಲಿ ಆರಾಮಾಗಿ ಮನೆ ಕಟ್ಕೊಂಡು ವಾಸ ಮಾಡ್ಬೋದು. ಮತ್ತು ನೋಡಿ ಪಕ್ಕದಲ್ಲೇ ನಿಮಗೆಲ್ಲ ಬೆಂಗಳೂರು ಮೈಸೂರು ರೋಡ್ ನೋಡಿ. ಗಾಡಿಗಳು ಓಡಾಡ್ತಿದೆಯಾ, ಅದೇ ಬೆಂಗಳೂರು ಮೈಸೂರು ರೋಡು ನೋಡಿ. ಕಾಣಿಸ್ತಿದೆಯಾ, ಇದೇ ಬೆಂಗಳೂರು ಮೈಸೂರು ರೋಡು ನೋಡಿ. ಗಾಡಿಗಳು ಓಡಾಡ್ತಿದೆ ನೋಡಿ. ಜಸ್ಟ್ ಬರೀ ಇಲ್ಲಿಂದ 350 ಅಡಿ ಅಷ್ಟೇ ಇರೋದು ಈ ಜಾಗಕ್ಕೆ ನೋಡಿ. ಅದೇ ಜಾಗ. ಈ ಜಾಗ ಬಂದು ಫುಲ್ಲು ಸ್ಕ್ವೇರ್ ಶೇಪಲ್ಲಿದೆ. ನೀವು ಇಲ್ಲಿ ಆರಾಮಾಗಿ ಒಂದು ಚಿಕ್ಕ ತೋಟ ಮಾಡ್ಕೋಬೋದು, ಒಂದು ಮನೆ ಕಟ್ಕೊಂಡು ವಾಸ ಮಾಡ್ಬೋದು. ಸೇಫ್ಟಿ ಪರ್ಪಸ್ಗಂತೂ ಏನೂ ತೊಂದರೆ ಇಲ್ಲ, ತುಂಬಾ ಚೆನ್ನಾಗಿದೆ ನೋಡಿ. ಅಕ್ಕಪಕ್ಕ ಎಲ್ಲ ನಿಮಗೆ ಫಾರಮ್ ಹೌಸ್ಗಳು, ತೋಟಗಳು ಮಾಡ್ಕೊಂಡಿರೋದು ಮತ್ತು ಮನೆ ಕಟ್ಕೊಂಡಿರೋದು. ಒಂಥರ ಇದು ಬಂದು ನಿಮಗೆ ಇದು ಒಂದು ರೆಸಿಡೆನ್ಷಿಯಲ್ ಏರಿಯಾ ಥರನೇ ಐತೆ, ತುಂಬಾ ಚೆನ್ನಾಗೈತೆ. ಮತ್ತು ಅಕ್ಕಪಕ್ಕ ಎಲ್ಲ ತೋಟಗಳೂ ಇದೆ, ಮನೆ ಕಟ್ಕೊಂಡು ವಾಸ ಮಾಡೋಕ್ಕೂ ಕೂಡ ತುಂಬ ಚೆನ್ನಾಗಿದೆ. ಇದ್ರ ಬೆಲೆ ಬಂದು 5 ಲಕ್ಷ ಹೇಳ್ತಾರೆ ಫರ್ ಗುಂಟೆಗೆ. ಬಟ್ ಕುತ್ಕೊಂಡು ಮಾತಾಡಿದ್ರೆ ಹೆಚ್ಚು ಕಮ್ಮಿ ಆಗುತ್ತೆ. ಇದು ಬಂದು ಜನರಲ್ ಪ್ರಾಪರ್ಟಿ. ಪೇಪರ್ ಎಲ್ಲ ಕ್ಲಿಯರ್ ಆಗಿದೆ, ಡೈರೆಕ್ಟ್ ರಿಜಿಸ್ಟರ್ಗೆ ರೆಡಿ ಇರುವಂಥ ಜಾಗ. ನಿಮ್ಗೆ ಈ ಜಾಗ ಬಂದು ಈಸ್ಟ್ ಫೇಸಿಂಗ್ ಇದೆ. ಮತ್ತು ನಿಮಗೆ ಆರಾಮಾಗಿ ಚನ್ನಪಟ್ಟಣಕ್ಕಿಲ್ಲಿಂದ ಬರೀ 4 ಕಿಲೋಮೀಟ್ರು. ಬೆಂಗಳೂರು ಮೈಸೂರೊಳಗೂ ಬರೀ ಒಂದು 300 ಅಡಿ ಅಷ್ಟೇ ಇರೋದು, 350 ಮೀಟ್ರ್ ಅಷ್ಟೇ ದೂರ ನೋಡಿ. ಇಲ್ಲಿ ನಿಮಗೆ ಪೆಟ್ರೋಲ್ ಬಂಕು, ಸ್ಕೂಲು, ಕಾಲೇಜು, ಪ್ರತಿಯೊಂದು ಹಾಸ್ಪಿಟ್ಲು ಎಲ್ಲ ಇದೆ ಈ ಜಾಗದಲ್ಲಿ. ನಿಮಗೆ ಇಲ್ಲಿ ಮನೆ ಮಾಡ್ಕೊಂಡಿರ್ತೀನಿ ಅಂದರೆ ಯಾವುದೇ ಥರದ ಒಂದು ಸೇಫ್ಟಿ ಪರ್ಪಸ್ಗಂತೂ ಏನೂ ತೊಂದರೆ ಇಲ್ಲ. ಆರಾಮಾಗಿ ನಿಮಗೆ ಫುಲ್ಲು ಸೇಫ್ಟಿ ಇದೆ. ಮತ್ತು ನಿಮ್ಗೆ ಆಲ್ರೆಡಿ ವಿದ್ಯುತ್ ಕಂಬ ಇರೋದ್ರಿಂದ ನೀವು ಮನೆ ಕಟ್ಕೋಬೇಕಾದ್ರೆ ಏನು ಕಂಬ ಹಾಕೋ ಅವಶ್ಯಕತೆ ಏನಿಲ್ಲ. ಡೈರೆಕ್ಟ್ ಅಲ್ಲಿಂದನೇ ನೀವು ತೊಗೋಬೋದು. ಜಸ್ಟ್ ಅಲ್ಲಿಂದ ನಿಮ್ಗೆ 20 ಅಡಿಗೆ ಕಂಬ ಇದೆ ಈ ಜಾಗದಿಂದ. 20 ಅಡಿನಲ್ಲಿ ಒಂದು 15 ಅಡಿ 10 ಅಡಿ ಅಷ್ಟೇ ಇರೋದು. ಈ ಜಾಗ ಮಾತ್ರ ತುಂಬಾ ಚೆನ್ನಾಗಿದೆ. ಯಾರೆಲ್ಲ ಒಂದು 10 ಗುಂಟೆ ನೋಡ್ತಾ ಇರ್ತೀರಾ, ಒಂದು ಮನೆ ಕಟ್ಕೊಂಡು ವಾಸ ಮಾಡಬೇಕು, ಸಿಟಿಗೆ ಹತ್ರ ಇರಬೇಕು ಅನ್ನೋರಿಗೆ ಈ ಜಾಗ ಮಾತ್ರ ತುಂಬಾ ಚೆನ್ನಾಗಿದೆ. ಯಾರಿಗಾದ್ರೂ ಈ ಜಾಗ ಬೇಕು ಅಂತಂದರೆ ವಿಡಿಯೋದಲ್ಲಿ ನನ್ನ ನಂಬರ್ ಇರುತ್ತೆ, ಕಾಲ್ ಮಾಡಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.